ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರಾಗಿ ತಪಸ್ಸದಲ್ಲಿ ಅವರನ್ನ ಯುದ್ಧ ಮಾಡಿದರೆ ರವರವಾದಿ ನರಕವು ಪಾಪವಾಗುತ್ತಿಲ್ಲವೆ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂದು ಸಮರ ಮೋಸದಲ್ಲಿ ಉತ್ತಮ ಪರಮರಾಮ ನನಗೆ ಇಂಥ ಸಂಕಟವನ್ನು ಕೊಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕಲಿಕಾ ವ್ಯವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 4 ಮಂತ್ರ ಉಪದೇಶವನ್ನು ಪಡೆದು ಅವು ಫಲಿಸುವುದೋ ಇಲ್ಲವೋ ಎಂದು ಪರೀಕ್ಷಲು ಹೋಗಿ ಆಗ ಸೂರ್ಯ ಮಂತ್ರವನ್ನು ಫಲಿಸಿದಾಗ ನೀನು ಜನಿಸಿದೆ. ಈ ಲೋಕಾಭಾವದಕ್ಕೆ ಎದರಿ ನಿನ್ನ ತಾಯಿಯಾದ ಕುಂತಿದೇವಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಲು ಕರ್ಣ. ಆಗ ನೀನು ಸೂತನ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಸಾಕಿ ಪ್ರೀತಿಯಿಂದ ಸರಿದರು ಕರ್ಣ. ಪರಮಾತ್ಮ, ಇದೇ ನೀವು ಹೇಳ್ತಿರಲ್ಲ, ನೀವು ಹೇಳ್ತಿರೋ ಮಾತು ಸತ್ಯವಾದ ಪಕ್ಷದಲ್ಲಿ ಭೀಮಾರ್ಜುನನ್ನು ನೋಡಿದಾಗಲೇ ಸೂತ ನೀಚ ಹೀನ ಕುಲದವರನ್ನು ಹೇಳ್ತಿರೋ ದೇವ. ನಾನು ಇಂಥವ್ರ ಎಂಬ ವಿಚಾರ ಅವರಿಗೆ ತಿಳಿಯದ ದೇವ. ತಿಳಿದು ಕರ್ಣ, ನೀನು ಅವರು ಯಾರಿಗೂ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲ್ಲ ದೇವ, ಈ ಕರ್ಣನ್ಯಾರು, ಈತನನ್ನು ನೋಡಿದರೆ ನನಗೆ ಮುರುಕ ಉಂಟಾಗುವುದೆಂದು ನನ್ನನ್ನು ಪದೇ ಪದೇ ಕೇಳುತ್ತಲೂ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ಈಗ ತಾರೆ ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿಕೊಂಡಿದ್ದೇನೆ ಕರ್ಣ. ಪರಮಾತ್ಮ, ನಿನ್ನ ತಾಯಿಯಾದ ಕುಂತಿಯು ನಿನ್ನನ್ನು ನೋಡಲು ಅತಿ ಸಡಗರದಿಂದ ಗಂಗಾ ನದಿ ತೀರಕ್ಕೆ ಬರುತ್ತಾರೆ. ಆಕೆಯ ಮನಸ್ಸನ್ನು ನುಡಿಸಬೇಡ ಕರ್ಣ. ನಾನು ಬಂದು ಬಹಳ ಹೊತ್ತಾಯಿತು ಕರ್ಣ, ನಾನಿನ್ನು ಬರದೆ. ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯ ನನ್ನ ಸಹೋದರನೇ. 1000 ಆನೆಬಲವುಳ್ಳ ಉದ್ರಾಟ ಸಮುದ್ರದ ಭೀಮನು ಅವನು ನನ್ನ ಸಹೋದರನೇ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾಲಿದೇವಿ ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಪುರ ಪಡೆದ ನನ್ನ ಪರಮ ವೈರಿ ಅರ್ಜುನ. ಅರ್ಜುನ ನನ್ನ ಸಹೋದರನೇ. ಅರ್ಜುನ, ನಿನ್ನ ಕೊಲ್ಲುವುದಾಗಿ ನಾನು ಪ್ರತಿಜ್ಞೆಯನ್ನು ಮಾಡಿದನಲ್ಲ. ಅಯ್ಯೋ, ಇದುವರೆಗೂ ಒಂದು ವರ್ಗದವರು ಇದ್ದವರೇ ಎಂಬ ಬಳಿಕ ಎಂತ ಉಮೇಶ. ಕೊಲಲೆ ಪಾಂಡು ಕುಮಾರರಂ ನಾಂಬಲ್ಲಲೆ ದುರದೋಟಂ ಮದಿರನ ಕೌರವೇಶ್ವರ ಕೊಲದೆ ಬಿಟ್ಟೊಡೆ ಕೊಲದೆ ದಾ ಬಿಟ್ಟೊಡೆ ಕೌರವೇಶ್ವರ. ಈ ದಾರುಣಿಯೋ ಸುಖ ಸಂಪದಿ ನಿನ್ಮಾದದೆ ಚಲದಿಂಪಾತರುಂಡವಂ ಹರಿದ. ಅರ್ಜುನ, ಚಲದಿಂಪಾತನ ರುಂಡವಂ ಧರಿದು ಮತ್ತೆ ಸ್ವಾಮಿಗೆ ಆನಂದನಂ ಸರಿಸಲ್ಗಾಗದೆ ಆತನ ಘೋರ ಕೊನೆಗೆ ನಾವು ತುತ್ತಾಗಲ್ವೇ ನಾ ಸಾಯಲೇ. ಇರಲಿ ಇರಲಿ, ಶ್ರೀಕೃಷ್ಣ ಪರಮಾತ್ಮನ ಜನ್ಮ ವೃತ್ತಾಂತ ತಿಳಿಸಿ ನಾನು ಈಗಲೇ ಗಂಗಾಂತರಕ್ಕೆ ಹೋಗುವೆನು. ಹಲೋ.